शहरातील राष्ट्रीय महामार्गालगत असलेल्या जय किसान खासगी भाजी मंडईचा परवाना राज्य कृषी उत्पन्न बाजार समिती विभागाने रद्दबातल करत आदेश दिल्यानंतरही त्या खासगी बाजारात व्यापार व्यवहार सुरूच असल्याचा निषेध करत मंगळवारी विविध शेतकरी संघटनांनी आंदोलन करून जिल्हाधिकाऱ्यांना निवेदन सादर केलं। नेमकं काय घडलं जाणून घेऊयात। कर्नाटक कृषी उत्पन्न बाजार व्यवहार अधिनियम 1966च्या कलम 72 अंतर्गत अधिकार वापरून तात्काळ रद्द करण्याचा आदेश दिल्यानंतर एपीएमसीचे कनिष्ठ अधिकारी मध्यरात्री जय किसान खासगी बाजारात आलेल्या भाजीपाला वाहनांना एपीएमसीकडे वळवण्याचा प्रयत्न करत होते। त्यावेळी खासगी बाजार व्यवस्थापकांनी राष्ट्रीय महामार्ग बंद करण्याची धमकी दिल्याचं सांगण्यात आलं। यावेळी जिल्हाधिकारी मोहम्मद रोशन म्हणाले की तुमच्या मागणीवर आज संध्याकाळपर्यंत निर्णय होईल आणि तो बाजार बंद करण्यात येईल असा विश्वासही त्यांनी दिला। जय किसान ಖಾಸಗಿ ತರಕಾರಿ ಮಾರುಕಟ್ಟೆ ಅವರ ಅಧಿಕಾರಿಗಳ ಜೊತೆ ಪದಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸಿದ್ದೀನಿ। ನನ್ನ ಜೊತೆ ನಮ್ಮ ಬೆಳಗಾವಿ ಉತ್ತರ ಭಾಗದ ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ, ನಮ್ಮ ಪೊಲೀಸ್ ಕಮಿಷನರ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ। ಎಲ್ಲ ಜೈ ಕಿಸಾನ್ ಮಾರುಕಟ್ಟೆನಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ನಮ್ಮೆಲ್ಲರ ಜೊತೆ ಸರಿಸುಮಾರು 1.5-2 ತಾಸು ನಮ್ಮ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ। ನಾವು ಒಂದೇ ಬೇಡಿಕೆ ಇಟ್ಟಿದ್ದೀವಿ, ಏನಂದ್ರೆ ಸರ್ಕಾರದಿಂದ ಆದೇಶ ಆದ ನಂತರ ಕಾನೂನಾತ್ಮಕವಾಗಿ ಆ ಆದೇಶದ ಪಾಲನೆ ಆಗಬೇಕಂತ ನಾವು ಅವರಿಗೆ ತಿಳಿಸಿದ ತಕ್ಷಣ ಯಾವುದೇ ಬೇರೆ ಯೋಚನೆ ಮಾಡದೆ ತಾವು ಹೆಂಗೆ ಹೇಳ್ತಿರೋ ಹಂಗೆ ನಾವು ಮಾಡ್ತೀವಂತ ಹೇಳಿ ಅವರು ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ। ಅವ್ರು ಏನು ಹೇಳ್ತಾರೆ ಅಂದರೆ, ಈ ಒರಿಜಿನಲ್ ರಿಪೋರ್ಟ್ ಏನು ಸಬ್ಮಿಟ್ ಆಗಿದೆ ಅದರಲ್ಲಿ ಸುಮಾರು ನ್ಯೂನತೆಗಳು ಇದ್ದಾವೆ, ಈ ನ್ಯೂನತೆಗಳ ಪರಿಶೀಲನೆ ಆಗಬೇಕು। ನಮಗೆ ಯಾವ ರೀತಿಯ ಕಾನೂನು ನಮ್ಮ ಮೇಲೆ ಲಾಗೂ ಆಗುತ್ತೆ ಅದೇ ರೀತಿಯ ಕಾನೂನು ಎಪಿಎಂಸಿ ಮಾರುಕಟ್ಟೆ ಮೇಲೇನೂ ಲಾಗೂ ಆಗಬೇಕು, ಹಾಗೂ ಬೇರೆ ಎಲ್ಲಿ ಲೈಸೆನ್ಸ್ ಇಲ್ಲದ ಪ್ರೈವೇಟ್ ಮಾರುಕಟ್ಟೆಗಳು ನಡೀತಾ ಇದ್ದಾವೆ ಅದರ ಮೇಲೇನೂ ಅದೇ ರೀತಿಯ ಕಾನೂನು ಲಾಗೂ ಆಗಬೇಕಂತ ಹೇಳಿ ಅವರು ನಮಗೆ ಹೇಳಿದ್ದಾರೆ। ನಾವು ಕೇಳ್ಕೊಂಡಿದ್ದೀವಿ, ಆ ಮಾತಿಗೆ ನಾವು ಒಪ್ಪಿಗೆಯನ್ನು ಕೊಡ್ತಾ ಇದ್ದೀವಿ। ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಎಪಿಎಂಸಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೋಬೇಕು ಅಂತ ಹೇಳಿ ನಾವು ಎಪಿಎಂಸಿ ಅವರ ಸೆಕ್ರೆಟರಿ ಅವರಿಗೆ ಹೇಳಿದ್ದೀವಿ, ಅವ್ರು ಮಾಡ್ಕೊಳ್ತಾರೆ, ರೈತರಿಗೆ ತೊಂದರೆ ಆಗಲ್ಲ। ಹಾಗೂ ನಮ್ಮ ಜೈ ಕಿಸಾನ್ ಮಾರ್ಕೆಟ್ ನಲ್ಲಿ ಇರುವಂತ ಪದಾಧಿಕಾರಿಗಳ ಮುಖಾಂತರ ಯಾರ್ಯಾರು ರೈತರು ಇಲ್ಲಿ ಬಂದು ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಅವರೇ ಸ್ವಯಂ ಪ್ರೇರಿತರಾಗಿ ನಮ್ಮ ಮಾರುಕಟ್ಟೆ ಪದಾಧಿಕಾರಿಗಳು ಅವರಿಗೆ ಫೋನ್ ಮಾಡಿ ನಮ್ಮ ಮಾರುಕಟ್ಟೆ ಈಗ ಬಂದ್ ಆಗ್ತಾ ಇದೆ, ಸದ್ಯಕ್ಕೆ ಇಲ್ಲಿ ನಾವು ವ್ಯಾಪಾರ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಬರೋ ಮುಂಚೆ ಅವರು ಅವರ ರೈತರಿಗೆ ಅವರು ಹೇಳಿದ್ದಾರೆ। ನಾನು ಇವತ್ತು ಬೆಳಿಗ್ಗೆ ಹೇಳಿದ್ದೀನಿ, ನಿಮ್ಮೆಲ್ಲರಿಗೆ ಹೇಳಿದ್ದೀನಿ, ಮಾಧ್ಯಮದ ಮಿತ್ರರಿಗೆ ನಾನು ಅವರಿಗೆ ಕೇಳ್ತೀನಿ, ಅವ್ರು ನನ್ನ ಮಾತು ಒಪ್ತಾರೆ, ನನಗೆ ನಂಬಿಕೆ ಇದೆ ಅಂತ ಹೇಳಿ ಆ ನಂಬಿಕೆಯನ್ನು ಜೈ ಕಿಸಾನ್ ಮಾರ್ಕೆಟ್ ಎಲ್ಲ ಪದಾಧಿಕಾರಿಗಳು ಉಳಿಸ್ಕೊಂಡಿದ್ದಾರೆ। ಈಗ ನಾನು ಹೇಳ್ತೀನಿ, ಸದ್ಯಕ್ಕೆ ಸರ್ಕಾರದ ಆದೇಶದಂತೆ ಅವರು ವ್ಯಾಪಾರ ಅಲ್ಲಿ ನಡೆಸಲ್ಲ ಅಂತ ಹೇಳಿ ಅವರು ನಮಗೆ ಹೇಳ್ಬಿಟ್ಟಿದ್ದಾರೆ। ಸೊ ನಾಳೆ ಬೆಳಿಗ್ಗೆಯಿಂದ ಅಲ್ಲಿ ವ್ಯಾಪಾರ ಆಗಲ್ಲ। ಜೊತೆನಲ್ಲಿ ಅವರು ನಮಗೆ ಇದನ್ನು ಹೇಳಿದ್ದಾರೆ, ಅವರು ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಇದರ ಮೇಲೆ ಸ್ಟೇಗೋಸ್ಕರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ನಾಳೆ ನಾಡಿದ್ದು ಒಳಗಡೆ ಅವರು ಹೋಗಿ ಫೈಲ್ ಮಾಡ್ಕೊಳ್ತಾರೆ ಅಂತ ಅವರು ನಮಗೆ ತಿಳಿಸಿದ್ದಾರೆ। ಆ ಮಾಹಿತಿ ನಮಗೆ ಕೊಟ್ಟಿದ್ದಾರೆ, ಆ ಮಾಹಿತಿಯನ್ನು ನಾವು ಕೇಳ್ಕೊಂಡಿದ್ದೀವಿ। ಜೊತೆನಲ್ಲಿ ಇನ್ನೊಂದು ವಿಚಾರ ಅವರು ಏನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ, ಈ ಖಾಸಗಿ ಮಾರ್ಕೆಟ್ ಏನಿದೆ ಇದನ್ನು ನೀವು ಎಪಿಎಂಸಿ ಅಡಿಯಲ್ಲೇ ನೀವು ಒಂದು ಉಪ ಮಾರ್ಕೆಟ್ ಮಾಡ್ಕೊಳ್ತೀರಂದ್ರೆ ನಮ್ಗೆ ಏನ್ ತಕರಾರಿಲ್ಲ ಅಂತ ಅವ್ರು ಹೇಳಿದ್ದಾರೆ। ಆ ಕಾನೂನಲ್ಲಿ ನಮ್ಮ ಕಾನೂನಲ್ಲಿ ಅದಕ್ಕೂ ಅವಕಾಶ ಇದೆ, ಅದು ನಾವು ನಾಳೆ ಅವ್ರ ಜೊತೆ ಕೂತ್ಕೊಂಡು ಆ ಮೀಟಿಂಗ್ ನಲ್ಲಿ ಏನೇನು ಕಾನೂನಲ್ಲಿ ಯಾವ ವಿಚಾರಗಳಿದ್ದಾವೆ ಅದರ ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ನಾವು ಅವ್ರಿಗೂ ಒಂದು ಸಲಹೆ ಕೊಡ್ತೀವಿ, ಅದರ ಪ್ರಕಾರ ಒಂದು ಫೈಲ್ ಬಿಲ್ಡ್ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಅವರು ಅವ್ರಿಗೋಸ್ಕರ ಫೈಲ್ ಬಿಲ್ಡ್ ಮಾಡಿ ಕೊಡ್ತೀವಿ। ನಾವು ಜಿಲ್ಲಾಡಳಿತದಿಂದ ಇರ್ಬೋದು, ಎಲ್ಲ ಸರ್ಕಾರದ ಎಲ್ಲ ನಮ್ಮ MLA ಸಾಹೇಬರು ಎಲ್ಲರೂ ಇಲ್ಲಿದ್ದಾರೆ, ಎಲ್ಲರೂ ನಾವೆಲ್ಲರೂ ರೈತರ ಪರವಾಗಿದ್ದೀವಿ। ಸರ್ಕಾರದ ಆದೇಶದ ಪ್ರಕಾರ ಸಭೆ ಸಕ್ಸಸ್ ಆಗಿದೆ। ನನ್ನ ಪ್ರಕಾರ ನನ್ನ ಮಾತಿಗೆ ಮತ್ತೆ ನಮ್ಮೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಜೈ ಕಿಸಾನ್ ಪದಾಧಿಕಾರಿಗಳು
ಈಗ ವ್ಯಾಪಾರ ಮಾಡಲ್ಲ ಅಂತ ಹೇಳಿ ಅವರು ನಮಗೆ ಹೇಳಿದ್ದಾರೆ. ಈ ಸಭೆಗೆ ಯಶಸ್ಸು ಸಿಕ್ಕಿದೆ. ಧನ್ಯವಾದಗಳು. APMCನಲ್ಲಿ ಸರಿಸುಮಾರು 250 ಮಳಿಗೆಗಳಿದ್ದಾವೆ. ಅದರಲ್ಲಿ 100 ಮಳಿಗೆಗಳು ಈಗಾಗಲೇ ವ್ಯಾಪಾರಿಗಳಿಗೆ ಅದನ್ನು ಆಕ್ಷನ್ ಮುಖೇನ ನೀಡಲಾಗಿದೆ. ಇನ್ನೊಂದು 152 ಮಳಿಗೆಗಳು ಇನ್ನೂ ಲಭ್ಯವಿದ್ದಾವೆ. ಅದನ್ನು ಯಾರು ವರ್ತಕರು ಬಂದು ನಾಳೆ ವ್ಯಾಪಾರಿಗಳು ಅದನ್ನು ಕೇಳ್ತಾರೋ, ನನಗೆ ಅಧಿಕಾರ ಇದೆ, ಟೆಂಪರರಿಲಿ ದಿನಬಾಡಿಗೆ ಮೇಲೆ ಆ ಮಳಿಗೆಯನ್ನು ನಾವು ಅವರಿಗೆ ನೀಡ್ತೀವಿ. ಅದನ್ನು ನಾನು ಆಫರ್ ಮಾಡಿದ್ದೀನಿ. ಈಗ ಪದಾಧಿಕಾರಿಗಳು ಅವರು ಯೋಚನೆ ಮಾಡಿಕೊಂಡು ಹೇಳ್ತಾರೆ. ಈಗ ಆ ಒಂದು ಮಳಿಗೆಯನ್ನು ಅವರು ಉಪಯೋಗ ಮಾಡ್ತಾರ, ಇಲ್ಲ ಅವರ ಕಾನೂನಾತ್ಮಕ ಏನು ಹೋರಾಟ ಏನಿದೆ ಅದನ್ನು ಮುಂದುವರಿಸ್ತಾರ, ಅದು ಅವರಿಗೆ ಬಿಟ್ಟು. ಎಷ್ಟು ಜನ ಇದ್ದಾರೆ ಸರ್ ಈ ಖಾಸಗಿ ಮಾರ್ಕೆಟ್ ಅಲ್ಲಿ ಸರಿಸುಮಾರು 248 ಜನ ಇದ್ದಾರೆ. ಅದರಲ್ಲಿ 200 ಜನರನ್ನು ನಾವು ಇಲ್ಲಿ ಅಕಾಮಿಡೇಟ್ ಮಾಡಲಿಕ್ಕೆ ನಮ್ಮ ಕಡೆ ಜಾಗ ಇದೆ ಅಂತ APMC ಸೆಕ್ರೆಟರಿ ಅವರು ಹೇಳಿದ್ದಾರೆ. ಆದರೆ ಇದೊಂದು ವೈಯಕ್ತಿಕ ವಿಚಾರ. ವ್ಯಾಪಾರಿಗಳು ಅವರವರ ವೈಯಕ್ತಿಕ ಹಿತದ ಪ್ರಕಾರ ಅವರು ನಿರ್ಧಾರ ಮಾಡಬೇಕಾಗುತ್ತೆ. धन्यवाद. या आंदोलनात सिद्धगौड मोदगी, राजकुमार टोपन्नावर, सुजित मुळगुन, नितीन बोलबंदी, चुन्नप्पा पुजारी आदी उपस्थित होते. जय किसान खासगी मंडईमध्ये शेतकऱ्यांकडून कमिशन घेतलं जात आहे. शेतकऱ्यांच्या हिताचं रक्षण करण्यासाठी कोणतीही कारवाई न केल्यानं कृषी बाजार विभागाने परवाना रद्द केलाय. शेतकऱ्यांनी आपला माल APMC मध्ये आणावा अशी सूचना करण्यात आली आहे. खासगी बाजारामध्ये कृषी उत्पादनांच्या व्यवहाराची नोंद ठेवली जात नाही. पद्धतशीर आणि पारदर्शक विक्री पद्धती राबवली जात नाही. शेतकऱ्यांना माहिती देण्यासाठी दर फलक लावले जात नाहीत. विक्री झाल्यानंतरही शेतकऱ्यांना निश्चित दराची माहिती दिली जात नाही. त्यामुळे हा खासगी बाजार बंद करण्यात आलाय. तसेच शेतमाल साठवण्यासाठी कोल्ड स्टोरेजची सोय नाही. शेतकऱ्यांच्या सोयीसाठी राष्ट्रीयकृत किंवा अनुसूचित बँका नाहीत. शेतकऱ्यांसाठी निवास व्यवस्था नाही. व्यवहाराची हिशेब पत्रक व्यवस्थित ठेवली जात नाहीत. त्यामुळे या ठिकाणी चालणारा व्यापार बेकायदेशीर असून तो शिक्षापात्र गुन्हा ठरतो. कर्नाटक कृषी उत्पन्न बाजार व्यवहार अधिनियम 1966 अंतर्गत येथे व्यापार करणं प्रतिबंधित आहे. त्यामुळे शेतकरी बांधवांनी कंगराळी रस्त्यावर असलेल्या बेळगाव कृषी उत्पन्न बाजार समितीच्या मार्केट यार्डमध्ये आपला भाजीपाला आणि इतर कृषी माल विकावा अशी विनंती करण्यात आली आहे. काही त्रुटींची चौकशी करणं आवश्यक आहे. शेतकऱ्यांना त्रास होणार नाही याची खबरदारी घेतली जाईल. बाजार बंद करण्यापूर्वी शेतकऱ्यांना याबाबत कळवण्यात आलं आहे असं सांगण्यात आलं. खासगी बाजार उपमंडईत रूपांतरित करता येईल. जिल्हा प्रशासन शेतकऱ्यांच्या बाजूने आहे. येथे एकूण 250 दुकाने आहेत. त्यापैकी 100 दुकाने लिलाव पद्धतीने देण्यात आली आहेत. 248 व्यापारी सध्या कार्यरत आहेत. 2 ದಿವಸದಿಂದ ಜೆ ಕಿಸಾನ್ ಮಾರ್ಕೆಟ್ ಹಾಗೂ APMC ಮಾರ್ಕೆಟ್ ಏನು ಡಿಸ್ಕಷನ್ ನಡೀತಾ ಇದೆ, ಆ ಒಂದು ಅಧ್ಯಾಯಕ್ಕೆ ಇವತ್ತು ಒಂದು ರೀತಿಯ ಸಮಾಪ್ತಿ ಸಿಕ್ಕಿದೆ. ಏನಾಗಿದೆ ಅಂದರೆ, ಇವತ್ತು ಬೆಳಿಗ್ಗೆ ನಮ್ಮ ಎಲ್ಲ ರೈತ ಬಾಂಧವರು, ಮುಖಂಡರು ಎಲ್ಲರೂ ಬಂದು ಅಧಿಕಾರಿಗಳಿಗೆ ಹಾಗೂ ನನಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ ಸರ್ಕಾರದಿಂದ ಜೆ ಕಿಸಾನ್ ಬಾಜಿ ಮಾರ್ಕೆಟ್ ಲೈಸೆನ್ಸ್ ಏನಿದೆ ಅದು ರದ್ದು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಏನು ಬೇಡ್ಕೊಂಡಿದ್ದಾರೆ ಅಂದರೆ, ಲೈಸೆನ್ಸ್ ರದ್ದಾದ ನಂತರ ಅಲ್ಲಿ ಯಾವುದೇ ರೀತಿಯ ವ್ಯವಹಾರ ಚಟುವಟಿಕೆ ನಡೆಸಲಿಕ್ಕೆ ಆಗಲ್ಲ, ಅದು ಕಾನೂನು ಬಾಹಿರವಾಗಿ ಆಗುತ್ತೆ ಅಂತ ಅವರು ನಮಗೆ ಹೇಳಿದರು. ಸರ್ಕಾರದ ಆದೇಶ ಆದ ತಕ್ಷಣ ನಾನು AC ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡದ ರಚನೆ ಮಾಡಿದ್ದೀವಿ. APMCನಲ್ಲಿ ಯಾವ ರೀತಿಯ ಸವಲತ್ತುಗಳಿದ್ದಾವೆ ಅದರ ಬಗ್ಗೆ ಅವರು ಒಂದು ರಿಪೋರ್ಟ್ ನಮಗೆ ಕೊಡಬೇಕಂತ ಹೇಳಿ, ಜೊತೆಯಲ್ಲಿ ಖಾಸಗಿ ಬಾಜಿ ಮಾರ್ಕೆಟ್ ಏನಿದೆ ಅವರ ಪದಾಧಿಕಾರಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಜೊತೆಯಲ್ಲಿ ಒಂದು 48 ಗಂಟೆ ಅವರಿಗೆ ಅವರ ಕಡೆ ಇರೋ ಸ್ಟಾಕ್ ಮತ್ತೆ ಇತರ ಸಾಮಗ್ರಿ ಏನಿದೆ
ಅದನ್ನು ವ್ಯವಸ್ಥಿತವಾಗಿ ಡಿಸ್ಪೋಸ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ನಾವು ಕೊಟ್ಟಿದ್ದೀವಿ. ಆದರೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಇವತ್ತು ನಮ್ಮ ರೈತ ಬಾಂಧವರು ಬಂದು ನಮಗೆ ಬೇಡ್ಕೊಂಡಿದ್ದ ನಂತರ ನಾನು ನಮ್ಮ ಕಮಿಷನರ್ ಆಫ್ ಪೊಲೀಸ್ ರವರು, ಇಲ್ಲಿನ ಬೆಳಗಾವಿ ನಾರ್ತ್ ಶಾಸಕರು ಬಂದು ನಾವೆಲ್ಲರೂ ಖಾಸಗಿ ಬಾಜಿ ಮಾರ್ಕೆಟ್ ಅವರ ಪದಾಧಿಕಾರಿಗಳ ಜೊತೆ ಸರಿಸುಮಾರು 2 ತಾಸು ನಾವು ಮೀಟಿಂಗ್ ಮಾಡಿದ್ವಿ. ಮೀಟಿಂಗಲ್ಲಿ ನಾವು ಒಂದೇ ವಿಚಾರ ಹೇಳಿದ್ವಿ, ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ. ಅವರೆಲ್ಲರೂ ತಕ್ಷಣ ಪಾಸಿಟಿವ್ಲಿ ಸ್ಪಂದಿಸಿ ಡಿಸಿ ಅವರು ಹೆಂಗೆ ಹೇಳ್ತಾರೆ ನಾವು ಹಂಗೆ ಮಾಡ್ತೀವಂತ ನಮಗೆ ಭರವಸೆಯನ್ನು ನೀಡಿದ್ದಾರೆ. ನಾಳೆಯಿಂದ ನಾವು ವ್ಯಾಪಾರ ಮಾಡಲ್ಲ, ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಮಾಡೋ ಆಸಕ್ತಿ ನಮಗೂ ಇಲ್ಲ ಅಂತ ಹೇಳಿ ಅವರು ನನಗೆ ನಮ್ಮ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ನಂಬಿಕೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ನಾಳೆಯಿಂದ ಖಾಸಗಿ ಬಾಜಿ ಮಾರ್ಕೆಟ್ ಅಲ್ಲಿ ಯಾವುದೇ ವ್ಯಾಪಾರ ಮಾಡಲ್ಲ ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ ಆ ಒಂದು ಸಭೆಯಲ್ಲಿ. ಆ ಸಭೆಗೆ ಬಹಳ ಶಾಂತಿಯಿಂದ ಹಾಗೂ ಬಹಳ ತಾಳ್ಮೆಯಿಂದ ಎಲ್ಲರೂ ಭಾಗಿಯಾಗಿದ್ದಾರೆ ಹಾಗೂ ಆ ಸಭೆಗೆ ಯಶಸ್ಸು ಸಿಕ್ಕಿದೆ. ಆ ಸಭೆ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ರೈತ ಬಾಂಧವರ ಜೊತೆ ಈ ಒಂದು ಸಮಾಚಾರ ಸಂದೇಶ ಏನಿದೆ ಅವರ ಜೊತೆ ನಾವು ಹಂಚಿಕೊಂಡಿದ್ದೀವಿ. ಅದಕ್ಕೆ ಸ್ಪಂದಿಸಿ ನಮ್ಮ ರೈತ ಬಾಂಧವರು ಎಲ್ಲ ಮುಖಂಡರು ಈಗ ನಮ್ಮ ಜೊತೆ ಚರ್ಚೆ ಮಾಡಿ ಈ ರಸ್ತೆ ಏನು ಅವರ ರಸ್ತೆ ಮೇಲೆ ಹೋರಾಟ ಮಾಡ್ತಾ ಇದ್ರು ಅದನ್ನು ಅವರು ಹಿಂಪಡೆದಿದ್ದಾರೆ. ಸದ್ಯಕ್ಕೆ ಈ ಕಂಪ್ಲೀಟ್ ಎಪಿಸೋಡ್ನು ಎಲ್ಲರೂ ಸೇರಿ ನಾವೆಲ್ಲರೂ ಒಂದಾಗಿ ಶಾಂತಿಯಿಂದ ಬಗೆಹರಿಸ್ಕೊಂಡಿದ್ದೀವಿ. ಯಾರಿಗೂ ಯಾವುದೇ ತೊಂದರೆ ಆಗಲಿಲ್ಲ. ನಾಳೆಯಿಂದ ಹೌದು ಅಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಆಗಲ್ಲ, ಆದರೆ ಅವರು ಕಾನೂನಾತ್ಮಕವಾಗಿ ನಾವು ಏನು ಕ್ರಮ ತಗೋಬೇಕು ನಾವು ತಗೊಳ್ತೀವಿ ಅಂತ ನಮಗೆ ಹೇಳಿದ್ದಾರೆ. ಅದಕ್ಕೆ ನಮಗೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂತಲೂ ನಾನು ಅವರಿಗೆ ಹೇಳಿದ್ದೀನಿ, ನಮ್ಮ ರೈತ ಬಾಂಧವರಿಗೆ ಹೇಳಿದ್ದೀನಿ. ಜೊತೆಯಲ್ಲಿ ನಿನ್ನೆ ನಮ್ಮ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ಹೇಳಿ ನಮ್ಮ ಮಾಧ್ಯಮದ ಸಮಿತ್ರರು ನಮಗೆ ವಿಡಿಯೋ ಮುಖೇನ ಹಂಚಿಕೊಂಡಿದ್ದಾರೆ. ನಮ್ಮ ರೈತ ಬಾಂಧವರು ಏನ್ ಹೇಳಿದ್ದಾರೆ ಅಂದ್ರೆ, ಯಾರೇ ಇರಲಿ ಕಾನೂನು ಅವ್ರ ಕೈಗೆ ತಗೊಂಡಿದ್ದಾರೆ ಅಂದ್ರೆ ನೀವು ಕ್ರಮ ತಗೊಳ್ಳೇಬೇಕು ಅಂತ ಅವರು ನಮಗೆ ಬೇಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮತ್ತೆ ನಮ್ಮ ಕಮಿಷನರ್ ಅವರು ಒಂದು ಅರ್ಧ ತಾಸು ಒಳಗಡೆನೆ ಆ FIR ನಾವು ಬುಕ್ ಮಾಡ್ಕೊಂಡಿದ್ವಿ. ಜೊತೆನಲ್ಲಿ ಈ ರೀತಿಯ ಘಟನೆಗಳು ಇನ್ನೂ ಆಗಲ್ಲ ಅಂತ ಹೇಳಿ ಎಲ್ಲರಿಂದ, ಇವರಿರ್ಬೋದು ಅವರಿರ್ಬೋದು, ಎಲ್ಲರಿಂದ ನಾವು ಒಂದು ಒಪ್ಪಂದ ಮಾಡಬಹುದು. ಈಗ APMCಗೆ ನಾವು ಮನವೊಲಿಸ್ತಾ ಇದೀವಿ. ಅವ್ರಿಗೂ ಸ್ವಲ್ಪ ಮನಸ್ಸಿನಲ್ಲಿ ದುಃಖ ಇದೆ, ಅವರ ಮಾರ್ಕೆಟ್ನಲ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಸದ್ಯಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೀವಿ. ನಮ್ಮ ಕಡೆ 152 ಮಳಿಗೆಗಳು ವೇಕೆಂಟ್ ಇದಾವೆ. ನನಗೆ ಅದರಲ್ಲಿ ಸ್ವಲ್ಪ ಪವರ್ ಇದೆ. ನಾನು ಟೆಂಪರರಿಲಿ ಮಳಿಗೆಗಳನ್ನು ನಾನು ಅಲೋಕೇಟ್ ಮಾಡ್ಬೋದು. ಆ ಒಂದು ಆಪ್ಷನ್ ಅವರಿಗೆ ಕೊಟ್ಟಿದ್ದೀನಿ. ಅವರು ಇವತ್ತು ರಾತ್ರಿ ವಿಚಾರ ಮಾಡಿ ನನಗೆ ನಾಳೆ ಬೆಳಿಗ್ಗೆ ಅವರು ತಿಳಿಸ್ತೀವಿ ಅಂತ ಅವರು ಹೇಳಿದ್ದಾರೆ. ನನಗೆ ನಂಬಿಕೆ ಇದೆ ಈ ಮ್ಯಾಟರ್ ಏನಿದೆ ಬಹಳ ಶಾಂತಿಯಿಂದನೇ ಎಲ್ಲರೂ ಬಗೆಹರಿಸ್ಕೊಳ್ತಾರೆ. ರೈತರಿಗೆ ಒಂದೇ ಮಾಹಿತಿ ನಾವು ನೀಡಲಿಕ್ಕೆ ಇದೀವಿ. ಜಿಲ್ಲಾಡಳಿತದಿಂದ ಇವತ್ತು ಏನ್ ಚಟುವಟಿಕೆ ಆಗಿದೆ ಎಲ್ಲ ರೈತ ಮುಖಂಡರು ಇಲ್ಲಿ ಇದ್ದಾರೆ. ಹಾಗೂ ನಾನು ಜೈ ಕಿಸಾನ್ ಖಾಸಗಿ ಮಾರ್ಕೆಟ್ ಪದಾಧಿಕಾರಿಗಳ ಜೊತೆ ಏನ್ ಮಾತಾಡಿದ್ದೀನಿ ಅದರಿಂದ ಇದು ಒಂದು ಕಾಯಂ ಆಗಿದೆ. ನಾಳೆ ಖಾಸಗಿ ಬಾಜಿ ಮಾರ್ಕೆಟ್ ಜೈ ಕಿಸಾನ್ ನಲ್ಲಿ ಚಟುವಟಿಕೆ ಆಗಲ್ಲ. ರೈತರು ಸ್ವಯಂ ಪ್ರೇರಿತರಾಗಿ APMC ಕೃಷಿ ಮಾರುಕಟ್ಟೆಗೆ ಬಂದು ಅವರಲ್ಲಿ ಮಾರಾಟ ಮಾಡಬೇಕಂತ ಜಿಲ್ಲಾಡಳಿತದಿಂದ ನಮ್ಮದು ಬೇಡಿಕೆ. ನಾವು ಯಾರ ಮೇಲೆ ಯಾವುದೇ ಒತ್ತಡ ಹಾಕಲಿಲ್ಲ, ಹಾಕ್ತಾ ಇಲ್ಲ. ಅಗ್ರಿಕಲ್ಚರ್ ಏನಿದೆ, ಕೃಷಿ ಏನಿದೆ, ಅದರ ಮೇಲೆ ಒತ್ತಡ ಹಾಕಿದೀವಂದ್ರೆ ಕೆಲಸ ಆಗಲ್ಲ. ಅದು ನಮಗೂ ಗೊತ್ತಿದೆ. APMCನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದೀವಿ. ಎಲ್ಲ ಕುಡಿಲಿಕ್ಕೆ ನೀರು ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಗಳಿದಾವೆ. ಅಲ್ಲಿ ಬಂದು ವ್ಯಾಪಾರ ಮಾಡ್ಕೋಬಹುದು. ಬಟ್ ನಾವು ಯಾವುದೇ ಒತ್ತಡ ಜಿಲ್ಲಾಡಳಿತದಿಂದ ಅವ್ರ ಮೇಲೆ ಹಾಕ್ತೇವೆ.
बेळगावमध्ये खासगी बाजाराचा परवाना रद्द करून सरकारने आदेश काढल्यानंतर बाजार बंद करण्यासाठी झालेल्या आंदोलनादरम्यान एक शेतकरी झाडावरून खाली पडून गंभीर जखमी झाला. सकाळपासूनच शेतकरी जिल्हाधिकारी कार्यालयासमोर आंदोलन करत होते. मात्र सायंकाळपर्यंत प्रतिसाद न मिळाल्याने झाडावर चढून आंदोलन सुरू असताना फांदी तुटून शेतकरी शंकर माळगी खाली पडले आणि गंभीर जखमी झाले. त्यांना तातडीने जिल्हा रुग्णालयात उपचारासाठी दाखल करण्यात आले. विनोद कोलकार सोबत संकल्प शिंदे, KMM मराठी, बेळगाव.